ಜಸ್ಟಿಸ್ ಬರೀ ಶ್ರೀಮಂತರಿಗೆ ಸಿಗ್ತಾ ಇದೆ, ಬಡವರಿಗೆ ಸಿಗ್ತಾ ಇಲ್ಲ ಅನ್ನೋಂಥದ್ದನ್ನ ಒಬ್ಬ ಲಾಯರ್ ಆಗಿ ನಾನೇ ಹೇಳ್ತಾ ಇದ್ದೀನಿ. ನ್ಯಾಯಾಲಯಗಳ ಚಿನ್ನದ ಕೀಲಿ ಯಾರ ಕೈಯಲ್ಲಿ? ಆ ಚಿನ್ನದ ಕೀಲಿಗಳಿರೋದು ಶ್ರೀಮಂತರ ಕೈಯಲ್ಲಿ ಅಷ್ಟೇ. ಯಾಕಂದ್ರೆ ಇವತ್ತು 25 ಲಕ್ಷ 50 ಲಕ್ಷ ಕೊಟ್ಟು ಅವ್ರಿಗೆ ಏನ್ ಬೇಕಾದ್ರೂ ಗೆದ್ಕೋಬಹುದು. ಅದ್ರ ಬಡವ ಒಂದು ಬನ್ನನ್ನ ಒಂದು ಬ್ರೆಡ್ ಅನ್ನ ಗೆದ್ದಿರೋವನು ಅವನು ಡಿಫೆಂಡ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಇವ್ರು ಕೋಟ್ಯಾಂತರ ರೂಪಾಯಿ ನ್ಯಾಯ ಮಾಡೋದು ನೀವು ನೋಡ್ತಾ ಇದ್ದಾರೆ, ರಾಜಕಾರಣದಲ್ಲಿ ನೋಡ್ತಾ ಇದ್ದೀರಾ, ಸಿನಿಮಾ ಫೀಲ್ಡ್ ಅಲ್ಲಿ ನೋಡ್ತಾ ಇದ್ದೀರಾ. ಅವ್ರಿಗೆಲ್ಲ ಬೇಲೆಗಳು ಸಿಗ್ತವೆ, ಆದಷ್ಟು ಬೇಗ ಬೇಲ್ ಸಿಗ್ತವೆ. ಬೆಳಗ್ಗೆ ಅವ್ರಿಗೆ ಅರೆಸ್ಟ್ ಆರ್ಡರ್ ಆಗಿರುತ್ತೆ, ಸಾಯಂಕಾಲ ಬೇಲ್ ತಗೊಂಡು ಹೊರಗಡೆ ಬಂದಿರ್ತಾರೆ. ಇವ್ರು ತಿಂಗಳಾನುಗಟ್ಲೆ ಜೈಲಲ್ಲಿ ಇದ್ರು ಕೂಡ ಬೇಲ್ ಸಿಕ್ಕಿರಲ್ಲ. ನಾನು ಲೋಕಾಯುಕ್ತ ಉಪಲೋಕಾಯುಕ್ತರನ್ನ ಅಡ್ವೊಕೇಟ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ನೀವು ಎಷ್ಟು ಜನ ಕ್ಲೈಂಟ್ಸ್ಗೆ ಬಿಲ್ ಕೊಟ್ಟಿದ್ದೀರಾ ಅಂತ ಕೇಳ್ತೀನಿ. ರಸೀದಿ ಕೊಟ್ಟಿದ್ದೀರಾ ಫೀಸ್ ತಗೊಂಡಿದ್ದಕ್ಕೆ ಅಂತ? ಒಬ್ಬರು ಕೊಟ್ಟರಲ್ಲ, ಅವರೇ ಕೊಟ್ರಲ್ಲ. ಹಂಗಿದ್ದಾಗ ನೀವು ಲೋಕಾಯುಕ್ತ ಉಪಲೋಕಾಯುಕ್ತದಲ್ಲಿ ನೀವು ಯಾವ ರೀತಿಯಲ್ಲಿ ಇದ್ರ ವಿರುದ್ಧ ಹೋರಾಟ ಮಾಡ್ತೀರಾ? ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀರಾ? ನಮ್ಮ ಅಡ್ವೊಕೇಟ್ಸ್ ಯಾರು ರಸೀದಿ ಕೊಡಲ್ಲ, ಎಷ್ಟು ತಗೊಳ್ತಾರೆ ಎಲ್ಲ ಬ್ಲಾಕ್ ಮನಿನೇ. ರಸೀದಿ ಕೊಡಬೇಕು ಅಂತ ಇದೆಯಾ? ಅಲ್ಲ, ಆಕ್ಚುಲಿ ಕೊಡ್ಬೇಕು. ಯಾವ್ದಾದ್ರು ಕೆಲಸ ಆಗಿರ್ಲಿ, ಡಾಕ್ಟರ್ ಹತ್ರಕ್ಕೆ ಹೋಗಿದ್ದು ಅಂತಂದ್ರೆ ಅವನು ದುಡ್ಡು ತಗೊಂಡದಕ್ಕೆ ರಸೀದಿ ಕೊಡ್ತಾನ. ಇಂಜಿನಿಯರ್ ಹೋದ್ರೆ ಅವ್ನು ಕೆಲಸ ಮಾಡ್ತಕ್ಕೆ ರಸೀದಿ ಕೊಡ್ತಾನ. ನಮ್ಮ ಅಡ್ವೊಕೇಟ್ಸ್ ಎಲ್ಲಿ ರಸೀದಿ ಕೊಡ್ತಾರ? ಎಲ್ಲಿ ನೋಡಿದಿರ ನೀವು? ಹೇಳಿ ನೋಡೋಣ, ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಎಲ್ಲೂ ರಸೀದಿ ಕೊಡಲ್ಲ. ಎಷ್ಟು ಲಕ್ಷ ಹೇಳಿದ್ರು ತಗೊಳ್ತಾರ. ಆಮೇಲೆ ಬಹಳ ಜನ ಚೆಕ್ಸೇ ತಗೊಳಲ್ಲ, ಬರೀ ಕ್ಯಾಶ್ ತಗೊಳ್ತಾರ. ಇಂಥವು ಅನೇಕ ಹಳೆ ನಮ್ಮ ಅಡ್ವೊಕೇಟ್ಸ್ ನಾನು ಬೈಬೋದು. ನಮ್ಮ ಅಡ್ವೊಕೇಟ್ಸ್ ವಿರುದ್ಧ ಏನ್ ಮಾಡಕ್ಕಾಗಲ್ಲ. ಒಂದು ಪ್ರಶ್ನೆ ಇದೆ, ಅವ್ರಿಗೊಂದು ಫೀಸ್ ಇಲ್ವಾ? ಇಷ್ಟು ಅಮೌಂಟ್ ಒಂದು ಫಿಕ್ಸ್ ಆಗಲ್ಲ, ಏನಿಲ್ವಾ? ಅದಕ್ಕೆ ಶ್ರೀಮಂತರ ಲಾಯರ್ಗಳು, ಮಿಡ್ಲ್ ಕ್ಲಾಸ್ ಲಾಯರ್ಗಳು, ಬಡವರ ಲಾಯರ್ಗಳು ಬೇರೆ ಬೇರೆ ಆಗಿದೆ. ಬಡವರ ಲಾಯರ್ಗಳು ನಾವ್ರೇನ್ ಕೊಟ್ಟರು ತಗೊಳ್ತೀವಿ, ಕೊಡದೇ ಇದ್ರೆ ತಗೊಳ್ಳೋದೇ ಇಲ್ಲ, ನಾವೇ ಕಾಫಿ ತಿಂಡಿ ಕೊಟ್ಟು ಕಳಿಸ್ತೀವಿ. ಮಿಡ್ಲ್ ಕ್ಲಾಸ್ ಲಾಯರ್ಗಳು ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ತಗೊಂಡು ಕೆಲಸ ಮಾಡ್ತಾರೆ. ದೊಡ್ಡ ದೊಡ್ಡ ಲಾಯರ್ಗಳೆಲ್ಲ ಕೋಟಿಗಳು ಲಕ್ಷಗಳು ಫೀಸ್ಗಳು ತಗೊಂಡು ದೊಡ್ಡ ದೊಡ್ಡ ಕೇಸ್ಗಳು ನಡೆಸ್ಕೊಂಡು ಅವರು ಅವಕಾಶ ಸಿಕ್ಕಿದಾಗ ವೇದಿಕೆ ಮೇಲೆ ಸಮಾಜವಾದ ಅದು ಇದು ಮಾತಾಡಿಕೊಂಡು, ಅಂಬೇಡ್ಕರ್ ಲೋಹಿಯಾ ಮಾತಾಡಿಕೊಂಡು ಇಷ್ಟೇ ವ್ಯತ್ಯಾಸ. ಸರ್, ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಸಿಗುವಲ್ಲಿ ಆಗ್ತಿರೋ ವಿಳಂಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದು ಬಹಳ ಅನ್ಯಾಯ ಆಗ್ತಾ ಇದೆ ಅನ್ನೋದಂತೂ ಬಹಳ ಕ್ಲಿಯರ್ ಆಗಿರುತ್ತೆ. ನಿಮಗೆ ಗೊತ್ತಿದೆ, ಈಗ ಭೀಮಾ ಕೊರೆಗಾಂವ್ ಕೇಸಲ್ಲಿ ಜನನ ಅರೆಸ್ಟ್ ಮಾಡೋದು, ಏನು ಎವಿಡೆನ್ಸೇ ಇರಲಿಲ್ಲ. ಅವ್ರು 4 ವರ್ಷ 5 ವರ್ಷ ಇಟ್ಕೊಂಡಿದ್ರ. ಇನ್ನು ಆ JNU ನಲ್ಲಿರುವಂತಹ ಆ ಹುಡುಗ, ಮುಸ್ಲಿಂ ಹುಡುಗ, ಅವನ ಹೆಸರು ಖಾಲಿದ್, ಆ ಹುಡುಗನನ್ನ ಇವತ್ತಿಗೂ ಬಿಟ್ಟಿಲ್ಲ. ಇದು ನ್ಯಾಯ ವಿಳಂಬ ಆದಷ್ಟು ಕೂಡ ಅನ್ಯಾಯ ಜಾಸ್ತಿ ಆಗತ್ತೆ. ಏನಂತ ಹೇಳ್ತಾರೆ, ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಹಂಗೆ ಜಸ್ಟಿಸು ಡಿಲೇ ಆದಷ್ಟು ಕೂಡ, ವಿಳಂಬ ಆದಷ್ಟು ಕೂಡ ಜಸ್ಟಿಸ್ ಅವ್ರಿಗೆ ನಿರಾಕರಿಸಲಾಗತ್ತೆ. ಇದನ್ನ ನಾವು ಅಡ್ರೆಸ್ ಮಾಡಬೇಕಾಗಿದೆ. ಇವತ್ತು ಅನೇಕ ಜನ ಇನ್ನೋಸೆಂಟ್ಸು ಇವತ್ತು ಜೈಲ್ ಫ್ಯಾಮಿಲೀಸ್ ಅಂತ ಹೇಳ್ತಿದ್ದಾವೆ. ಜೈಲ್ ಫ್ಯಾಮಿಲೀಸ್ ಅಂದ್ರೆ ಜೈಲಲ್ಲಿರುವಂತ ಕಡುಬಡವರು, ಅವ್ರು ಕ್ರೈಮ್ ಮಾಡಿದಾರೆಲ್ಲೋ ಗೊತ್ತಿಲ್ಲ, ಅವ್ರನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ವಿಚಾರಣೆಗಿನ ಕೈದಿಗಳನ್ನಾಗಿ ಇಟ್ಟಿದ್ದಾರೆ. ಅವ್ರ ಕುಟುಂಬಗಳನ್ನ ನೋಡ್ಕೊಳ್ಳೋರಿಲ್ಲ, ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ಪೊಲೀಸರು ಅವ್ರನ್ನ ಹೋಗಿ ಇವತ್ತು ಹಿಂಸೆ ಕೊಡ್ತಾ ಇದಾರೆ. ಆ ಕುಟುಂಬಗಳ ಜೊತೆಲಿ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು. ಆ ಕುಟುಂಬಗಳ ಪರಿಸ್ಥಿತಿ ನೋಡಿದ್ದು ಅಂತ ಹೇಳಿದ್ರೆ, ಒಬ್ಬೊಬ್ಬ ಹುಡುಗ 2 ವರ್ಷ 3 ವರ್ಷದಿಂದ ಜೈಲಲ್ಲಿದ್ದಾರೆ. ಅವನೇನು ಕ್ರೈಮ್ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ. ಅದೇನಾಗುತ್ತೆ, ನಮ್ಮ ಪೊಲೀಸರದ್ದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಕ್ರೈಮ್ ನಡೆದಿರುತ್ತೆ, ಹೈಯರ್ ಅಪ್ಸ್ ಅವ್ರಿಗೆ ಹೋಮ್ ಮಿನಿಸ್ಟ್ರೋ ಅಥವಾ IG-ನೋ DG-ನೋ ಏನು ಹೇಳ್ತಾರೆ, ಇನ್ನೂ ಅರೆಸ್ಟ್ ಮಾಡಿಲ್ವೇನ್ರಿ ಅಂತ ಅವ್ನು ಕೇಳ್ತಾರೆ. ಇವ್ರೇನ್ ಮಾಡ್ತಾರೆ, ಅವರು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಬಯಸ್ಕೊಳ್ತೇವಲ್ಲ ಅಂತ ಹೇಳ್ಬಿಟ್ಟು ಇನ್ನೋಸೆಂಟ್ಸ್ ತಗೊಂಡು ಹೋಗ್ಬಿಟ್ಟು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ. ಆ ಇನ್ನೋಸೆಂಟ್ಸ್ ಹಾಕ್ಬಿಡ್ತಾರೆ. ಅವ್ರು ಯಾಕೆ ಅರೆಸ್ಟ್ ಮಾಡಿದ್ವಿ ಅಂತ ಕೂಡ ಗೊತ್ತಿರಲ್ಲ ಅವ್ರಿಗೆ, ಅವ್ರು ಡಿಫೆಂಡ್ ಮಾಡ್ಕೊಳ್ಳೋದು ಗೊತ್ತಿರಲ್ಲ, ಅವ್ರ ಲಾಯರ್ಗಳು ಗೊತ್ತಿರಲ್ಲ. ಒಂದು ಇನ್ಸಿಡೆನ್ಸ್ ಹೇಳ್ತೀನಿ ನಿಮ್ಗೆ. ಚಾಮರಾಜನಗರದ 2 ಹುಡುಗರು, ಆ 2 ಹುಡುಗರು ಪಾಪ ಕೂಲಿ ಮಾಡುವಂತ ಹುಡುಗರು, ಅತ್ಯಂತ ಕಡುಬಡತನದಿಂದ ಬಂದವರು, ಅತ್ಯಂತ ಕೆಳಜಾತಿಯಿಂದ ಬಂದಂತ ಹುಡುಗರು. ಅವರಿಬ್ಬರು ಕೂಡ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಮಾಡ್ತಿರ್ತಾರೆ. ಉಗಾದಿ ಹಬ್ಬಕ್ಕೆ ಅವರು ಊರಿಗೆ ಹೋಗ್ತಾರೆ. ಅವ್ರ ತಾಯಿ ಅವ್ರಿಗಿಬ್ಬರಿಗೂ ಎಣ್ಣೆ ಹಾಕಿ ಕಷ್ಟಪಟ್ಟು ಬಂದಿರ್ತಾರೆ ಮಕ್ಕಳು ಅಂತೇಳಿ ಹೋಳಿಗೆ ಮಾಡಿ ಮಾಡೋಕ್ಕಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇವ್ರಿಗೆ ಯಾಕೆ ಅಂತ ಗೊತ್ತಿರಲ್ಲ. ಯಾವುದೋ ಒಂದು ರೇಪ್ ಅಂಡ್ ಮರ್ಡರ್ ಆಗಿರುತ್ತೆ. ಇವ್ರೇನ್ ಮಾಡ್ತಾರೆ, ಆ ರೇಪ್ ಅಂಡ್ ಮರ್ಡರ್ನ ಇವ್ರ ತಲೆ ಕಟ್ಬಿಟ್ಟು
ನೀವು ಮಾಡಿದೀರಾ ಅಂತ ಹೇಳ್ತಾರೆ. ಸತ್ಯವಾಗ್ಲೂ ಮಾಡಿಲ್ಲ ಸ್ವಾಮಿ, ನಾವು ಬೆಂಗಳೂರಲ್ಲಿ ಇದ್ವಿ, ಕೂಲಿ ಮಾಡ್ಕೊಂಡಿದ್ವಿ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳಿಸ್ಕೊಳ್ಳಲ್ಲ. ಕಡೆಗೆ ಪೊಲೀಸರೇ ಏನ್ ಮಾಡ್ತಾರೆ, ಒಂದ್ ಕೆಲಸ ಮಾಡಿ ನೀವು ಒಪ್ಕೊಂಬಿಡಿ, ಆಮೇಲೆ ನಾವೇ ಬಿಡಿಸ್ತೀವಿ ನಿಮ್ಮನ್ನ ಅಂತ ಹೇಳ್ತಾರೆ. ಅವರಿಬ್ರು ಒಪ್ಕೊಳ್ತಾರೆ, ಬಿಡಿಸ್ತಾರಲ್ಲ ಅಂತ ಹೇಳಿ. ಅಡ್ವೊಕೇಟ್ ಇಟ್ಕೊಳ್ಳಕ್ಕೆ ಅವ್ರಿಗೆ ಶಕ್ತಿ ಇರಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಬಡವ್ರ ಪರವಾಗಿರಲ್ಲ, ನಿಮಗೆ ಗೊತ್ತಿದೆ. ಇದೆಲ್ಲ ಅದರಿಂದಾಗಿ ಅವ್ರು ಕನ್ವಿಕ್ಷನ್ ಆಗ್ಬಿಡುತ್ತೆ. ಕನ್ವಿಕ್ಷನ್ ಆಗಿ ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲೂ ಡಿಫೆಂಡ್ ಮಾಡ್ಕೊಳ್ತಾಗಲ್ಲ. ಹೈಕೋರ್ಟ್ ಅಲ್ಲೂ ಕೂಡ ಸೋಲ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲೂ ಸೋಲ್ತಾರೆ. ಅವ್ರಿಬ್ರಿಗೂ ಕೂಡ ಪಾರ್ಸಿ ಆರ್ಡರ್ ಆಗತ್ತ. ಏನ್ ತಪ್ಪು ಮಾಡಿಲ್ಲ, ಅವ್ರಿಬ್ರಿಗೂ ಹ್ಯಾಂಗ್ ಮಾಡಬೇಕು. ಈ ವಿಷಯ ನನಗೆ ಗೊತ್ತಾಗಿ ನಾನು ಸ್ವಲ್ಪ ಸುಪ್ರೀಂ ಕೋರ್ಟ್ ಅಲ್ಲಿ ನನ್ನ ಸ್ನೇಹಿತರ ಜೊತೆ ಮಾತಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾವು ಮನವಿ ಕೊಡಿಸಿ ಅವ್ರ ಸತ್ಯಗಳನ್ನೆಲ್ಲ ತಿಳಿಸೋಕ್ಕೆ ಬಹಳ ಪ್ರಯತ್ನ ಪಟ್ಟು, ಬಹಳ ಪ್ರಯತ್ನ ಪಟ್ವಿ. ಪಟ್ಟಿದ್ದಾದ್ಮೇಲೆ ಆ ಇಬ್ರು ಹುಡುಗರು ಇನ್ನೋಸೆಂಟ್ಸ್ ಆಗಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಪ್ರಕಾರ ಅವ್ರನ್ನ ಹ್ಯಾಂಗ್ ಮಾಡಬೇಕಾಗಿತ್ತು. ಆ ಹ್ಯಾಂಗಿಂಗ್ ಇಂದ ತಪ್ಪಿಸ್ಕೊಂಡು ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಇನ್ನೋಸೆಂಟ್ಸ್ ಸಫರ್ ಆಗೋದಿದೆಯಲ್ಲ, ಬಹಳ ನೋವಿನ ಸಂಗತಿ ಇದು. ಹಾಗಾಗಿ ಜಸ್ಟಿಸ್ ಬರೀ ಶ್ರೀಮಂತರಿಗೆ ಸಿಗ್ತಾ ಇದೆ, ಬಡವರಿಗೆ ಸಿಗ್ತಾ ಇಲ್ಲ ಅನ್ನೋಂಥದ್ದು ಒಬ್ಬ ಲಾಯರ್ ಆಗಿ ನಾನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಸುಬ್ರಹ್ಮಣ್ಯ ಪೋತಿ ಅಂತ ಹೇಳ್ಬಿಟ್ಟು ಒಬ್ಬ ಹೈಕೋರ್ಟ್ ಜಡ್ಜ್ ಇದ್ರು ಕೇರಳದಲ್ಲಿ. ಅವರೊಂದು ಮಾತು ಹೇಳ್ತಾ ಇದ್ರು, ನ್ಯಾಯಾಲಯಗಳ ಚಿನ್ನದ ಕೀಲಿ ಯಾರ ಕೈಯಲ್ಲಿ? ಆ ಚಿನ್ನದ ಕೀಲಿಗಳಿರೋದು ಶ್ರೀಮಂತರ ಕೈಯಲ್ಲಿ ಅಷ್ಟೇ. ಯಾಕಂದ್ರೆ ಇವತ್ತು 25 ಲಕ್ಷ 50 ಲಕ್ಷ ಕೊಟ್ಟು ಅವ್ರು ಏನ್ ಬೇಕಾದ್ರೂ ಗೆದ್ಕೋಬಹುದು. ಅದ್ರ ಬಡವ ಒಂದು ಬನ್ನನ್ನ ಒಂದು ಬ್ರೆಡ್ ಅನ್ನ ಕದ್ದಿರೋವನು ಅವನು ಡಿಫೆಂಡ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಇವ್ರು ಕೋಟ್ಯಾಂತರ ರೂಪಾಯಿ ನ್ಯಾಯ ಮಾಡೋದು ನೀವು ನೋಡ್ತಾ ಇದ್ದೀರಾ, ರಾಜಕಾರಣದಲ್ಲಿ ನೋಡ್ತಾ ಇದ್ದೀರಾ, ಸಿನಿಮಾ ಫೀಲ್ಡ್ ಅಲ್ಲಿ ನೋಡ್ತಾ ಇದ್ದೀರಾ. ಅವ್ರಿಗೆಲ್ಲ ಬೇಲೆಗಳು ಸಿಗ್ತವೆ, ಆದಷ್ಟು ಬೇಗ ಬೇಲ್ ಸಿಗ್ತವೆ. ಬೆಳಗ್ಗೆ ಅವ್ರಿಗೆ ಅರೆಸ್ಟ್ ಆರ್ಡರ್ ಆಗಿರುತ್ತೆ, ಸಾಯಂಕಾಲ ಬೇಲ್ ತಗೊಂಡು ಹೊರಗಡೆ ಬಂದಿರ್ತಾರೆ. ಇವ್ರು ತಿಂಗಳಾನುಗಟ್ಲೆ ಜೈಲಲ್ಲಿ ಇದ್ರು ಕೂಡ ಬೇಲ್ ಸಿಕ್ಕಿರಲ್ಲ. ಇಂತಹ ಅನ್ಯಾಯಗಳು ನಮ್ಮ ಫೀಲ್ಡ್ ಅಲ್ಲಿ ಆಗ್ತಾ ಇರುವಂತದ್ದು ನೋಡ್ಕೊಂಡಿರ್ಬೇಕಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಲ್ಲ ಅನ್ನೋಂಥ ಅಸಹಾಯಕತೆ. ಈ ಫೀಸ್ ಇದೆಯಲ್ಲ, ಲಾಯರ್ದ ಫೀಸು, ಈಗ ಗೌರ್ಮೆಂಟ್ ಆಗಿರ್ಬೋದು ಏನಾಗಿರೋ ಪ್ರತಿ ಒಂದಕ್ಕೊಂದು ಒಂದು ರೇಟ್ ಅಂತ ಫಿಕ್ಸ್ ಮಾಡ್ತಾರೆ. ಈಗ ಮನೆ ಬಾಡಿಗೆ ಕೂಡ ಗೌರ್ಮೆಂಟೇ ಫಿಕ್ಸ್ ಮಾಡುತ್ತೆ, ಇಷ್ಟೇ ತಗೊಬೇಕು, ಹೀಗೆ ಮಾಡ್ಬೇಕು ಅಂತ. ಬಟ್ ಲಾಯರ್ಸ್ ವಿಷಯದಲ್ಲಿ ಆಗಿರ್ಬೋದು ಮತ್ತೆ ಕೆಲವೊಂದು ವಿಷಯದಲ್ಲಿ ಯಾಕೆ ಆತರ ಆಗಲ್ವಾ? ನಿಜಾನೇ ಇದು ನೋಡಿ. ನಾವು ಇವತ್ತು ಲೋಕಾಯುಕ್ತ ಉಪಲೋಕಾಯುಕ್ತ ಎಲ್ಲ ನಮ್ಮ ಹೈಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡಿರುವಂತವ್ರೆ ಸೀನಿಯರ್ ಲಾಯರ್ಗಳೇ ಜಡ್ಜ್ಗಳಾಗೋದು ಅವರೇ ಲೋಕಾಯುಕ್ತದಲ್ಲಿ ಇದ್ದಾರೆ. ಅವ್ರು ಇವತ್ತು ಕರಪ್ಷನ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಉಪಲೋಕಾಯುಕ್ತರನ್ನ ಅಡ್ವೊಕೇಟ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ನೀವು ಎಷ್ಟು ಜನ ಕ್ಲೈಂಟ್ಸ್ಗೆ ಬಿಲ್ ಕೊಟ್ಟಿದ್ದೀರಾ ಅಂತ ಕೇಳ್ತೀನಿ. ರಸೀದಿ ಕೊಟ್ಟಿದ್ದೀರಾ ಫೀಸ್ ತಗೊಂಡಿದ್ದಕ್ಕೆ ಅಂತ? ಒಬ್ಬರು ಕೊಟ್ಟರಲ್ಲ, ಅವರೇ ಕೊಟ್ಟರಲ್ಲ. ಹಂಗಿದ್ದಾಗ ನೀವು ಲೋಕಾಯುಕ್ತ ಉಪಲೋಕಾಯುಕ್ತದಲ್ಲಿ ನೀವು ಯಾವ ರೀತಿಯಲ್ಲಿ ಇದರ ವಿರುದ್ಧ ಹೋರಾಟ ಮಾಡ್ತೀರಾ? ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀರಾ? ಅಡ್ವೊಕೇಟ್ಸ್ಗೆ ನಮ್ಗೆ ರಸೀದಿನೇ ಕೊಡಲ್ಲ ಯಾರು. ನಮ್ಮ ಅಡ್ವೊಕೇಟ್ಸ್ ಯಾರು ರಸೀದಿ ಕೊಡಲ್ಲ. ಎಷ್ಟು ತಗೊಳ್ತಾರೆ ಎಲ್ಲ ಬ್ಲಾಕ್ ಮನಿನೇ. ನಾನೇ ಹೇಳ್ತಾ ಇದೆಯಾ ರಸೀದಿ ಕೊಡ್ಬೇಕು ಅಂತ ಇದೆಯಾ? ಅಲ್ಲ, ಆಕ್ಚುಲಿ ಕೊಡ್ಬೇಕು. ಯಾವ್ದಾದ್ರು ಕೆಲಸ ಆಗಿರ್ಲಿ, ಡಾಕ್ಟರ್ ಹತ್ರಕ್ಕೆ ಹೋಗಿದ್ದು ಅಂತಂದ್ರೆ ಅವನು ದುಡ್ಡು ತಗೊಂಡದಕ್ಕೆ ರಸೀದಿ ಕೊಡ್ತಾನ. ಇಂಜಿನಿಯರ್ ಹೋದ್ರೆ ಅವ್ನು ಕೆಲಸ ಮಾಡ್ತಕ್ಕೆ ರಸೀದಿ ಕೊಡ್ತಾನ. ನಮ್ಮ ಅಡ್ವೊಕೇಟ್ಸ್ ಎಲ್ಲಿ ರಸೀದಿ ಕೊಡ್ತಾರೆ? ಎಲ್ಲಿ ನೋಡಿದಿರ ನೀವು? ಹೇಳಿ ನೋಡೋಣ, ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಎಲ್ಲೂ ರಸೀದಿ ಕೊಡಲ್ಲ. ಎಷ್ಟು ಲಕ್ಷ ಹೇಳಿದ್ರು ತಗೊಳ್ತಾರ. ಆಮೇಲೆ ಬಹಳ ಜನ ಚೆಕ್ಸೇ ತಗೊಳಲ್ಲ, ಬರೀ ಕ್ಯಾಶ್ ತಗೊಳ್ತಾರ. ಇಂಥವು ಅನೇಕ ಹಳೆ ನಮ್ಮ ಅಡ್ವೊಕೇಟ್ಸ್ ನಾನು ಬೈಬೋದು. ನಮ್ಮ ಅಡ್ವೊಕೇಟ್ಸ್ ವಿರುದ್ಧ ಏನ್ ಮಾಡಕ್ಕಾಗಲ್ಲ. ಒಂದು ಪ್ರಶ್ನೆ ಇದೆ, ಅವ್ರಿಗೊಂದು ಫೀಸ್ ಇಲ್ವಾ? ಇಷ್ಟು ಅಮೌಂಟ್ ಒಂದು ಫಿಕ್ಸ್ ಆಗಲ್ವ? ಏನಿಲ್ವಾ? ಅದಕ್ಕೆ ಶ್ರೀಮಂತರ ಲಾಯರ್ಗಳು, ಮಿಡ್ಲ್ ಕ್ಲಾಸ್ ಲಾಯರ್ಗಳು, ಬಡವರ ಲಾಯರ್ಗಳು ಬೇರೆ ಬೇರೆ ಆಗಿದೆ. ಬಡವರ ಲಾಯರ್ಗಳು ನಾವ್ರೇನ್ ಕೊಟ್ಟರು ತಗೊಳ್ತೀವಿ, ಕೊಡದೇ ಇದ್ರೆ ತಗೊಳ್ಳೋದೇ ಇಲ್ಲ, ನಾವೇ ಕಾಫಿ ತಿಂಡಿ ಕೊಟ್ಟು ಕಳಿಸ್ತೀವಿ. ಮಿಡ್ಲ್ ಕ್ಲಾಸ್ ಲಾಯರ್ಗಳು ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ತಗೊಂಡು ಕೆಲಸ ಮಾಡ್ತಾರೆ. ದೊಡ್ಡ ಲಾಯರ್ಗಳೆಲ್ಲ ಕೋಟಿಗಳು ಲಕ್ಷಗಳು ಫೀಸ್ಗಳು ತಗೊಂಡು ದೊಡ್ಡ ಕೇಸ್ಗಳು ನಡೆಸ್ಕೊಂಡು ಅವರು ಅವಕಾಶ ಸಿಕ್ಕಿದಾಗ ವೇದಿಕೆ ಮೇಲೆ ಸಮಾಜವಾದ ಅದು ಇದು ಮಾತಾಡಿಕೊಂಡು ಅಂಬೇಡ್ಕರ್ ಲೋಹಿಯಾ ಅಂತ ಮಾತಾಡಿಕೊಂಡು ಇಷ್ಟೇ ವ್ಯತ್ಯಾಸ. ಬಟ್ ಅದು ಯಾವತ್ತಾರು ಸರಿ ಹೋಗ್ಬೋದಾ ಸರ್ ಮುಂದಕ್ಕಾದ್ರೂ ಕೂಡ? ಅಂದ್ರೆ ಒಂದು ಫೀಸ್ ಅಂತ ಬಾಬಾ ಸಾಹೇಬ್ ಹೇಳೋದೇನು, ನಿಮಗೊಂದು ಆತ್ಮವಿಮರ್ಶೆ ಬೇಕಾಗತ್ತೆ, ನಿಮಗೊಂದು ಆತ್ಮ ಸಂಕಲ್ಪ ಬೇಕಾಗತ್ತೆ. ಈ ಆತ್ಮವಿಮರ್ಶೆ ಮಾಡಿಕೊಂಡಾಗ ನಾವೇನ್ ತಪ್ಪು ಮಾಡ್ತಿದೀವಿ ಅಂತ ನಮ್ಗೆ ಅನಿಸ್ಬೇಕು. ಶಿಕ್ಷಣ ನಮಗೆ ಅದನ್ನ ಕಲಿಸ್ಕೊಡ್ಬೇಕಾಗಿತ್ತು. ಶಿಕ್ಷಣ ನಮ್ಗೆ ಅದನ್ನ ಕಲಿಸಿದ್ಯಾ? ಶಿಕ್ಷಣ ಕಲಿಸಿ, ನೀವು ಶಿಕ್ಷಣವನ್ನು ಕಲಿತು ದೊಡ್ಡವರಾಗಿದ್ದ ತಕ್ಷಣ ನೀವು ಹತ್ತಿರುವಂಥ ಏಣಿನ ಓದ್ಬಿಡ್ತೀರಾ, ಏಣಿ ಬಿದ್ದೋಗುತ್ತೆ. ಆಮೇಲೆ ಮೇಲ್ಗಡೆನೇ ಇರ್ತೀರ, ನೀವು ಕೆಳಗಡೆ ಬರೋದೇ ಇಲ್ಲ.
ಅದು ಶಿಕ್ಷಣದಿಂದ ಆಗಬೇಕು, ಓದಿನಿಂದ ಆಗಬೇಕು. ಪರಿಸರವನ್ನು ನಾವು ಹೃದಯದ ಮೂಲಕ ಗ್ರಹಿಸಬೇಕು. ಬರೀ ಕಣ್ಣಿನ ಮೂಲಕ ಗ್ರಹಿಸಿದ್ರೆ ಆಗಲ್ಲ. ಹೃದಯದ ಮೂಲಕ ನಾವು ಪರಿಸರವನ್ನು ಗ್ರಹಿಸಿದ್ರೆ ನನ್ನ ಜೊತೆಯಲ್ಲಿರುವಂಥ ವ್ಯಕ್ತಿಗೆ ನ್ಯಾಯ ಸಿಗ್ತಾ ಇದೆಯಾ, ಅವ್ರಿಗೆ ಜಸ್ಟಿಸ್ ಸಿಗ್ತಾ ಇದೆಯಾ, ಅವನು ಯಾವ ರೀತಿಯಲ್ಲಿದ್ದಾನೆ, ಎಂಥ ನೋವಿನಲ್ಲಿದ್ದಾನೆ, ಅವ್ನಿಗೆ ಉಳಿಸೋವಂಥವ್ರು ಯಾರು, ಯಾಕೆ ಅವ್ನಿಗೆ ಸಂವಿಧಾನ ಸಹಾಯ ಆಗ್ತಾ ಇಲ್ಲ. ಸಂವಿಧಾನದ ಅಷ್ಟೋ ಪ್ರಾವಿಷನ್ಸ್ನ ಬಾಬಾ ಸಾಹೇಬ್ರು ಅಷ್ಟು ಕಷ್ಟಪಟ್ಟು ಬರೆದ್ರು. ಇದೆಲ್ಲರಿಗೂ ಕಾಮನ್ ಮ್ಯಾನ್ಗೆ ಹೆಲ್ಪ್ ಆಗಬೇಕು ಅಂತಲೇ ಅವರೆಲ್ಲನೂ ಬರ್ತಿದ್ದು. ಅದೆಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಇವತ್ತು, ಇದು ಸಮಸ್ಯೆ ಇರೋದು. ನಿಮ್ಗೆ ಅತ್ಯಂತ ತೃಪ್ತಿ ಕೊಟ್ಟಂತ ಹೋರಾಟ ಯಾವುದು, ಮತ್ತೆ ಸಾರ್ಥಕವಾಯ್ತು ಅಂದ್ರೆ ಈ ಹೋರಾಟ ಮಾಡಿದ್ದಕ್ಕೆ ಒಂದ್ಸಲ ನನ್ನ ಜೀವನ ಸಾರ್ಥಕ ಆಯ್ತು ಅನ್ಸಿದ್ ಯಾವ್ದಾರು ಇದೆಯಾ? ಇವನ್ ಇದನ್ನೇ ಸಾಕು, ಬಡ್ತಿ ಮೀಸಲಾತಿ. ಇದು ಬಡ್ತಿ ಮೀಸಲಾತಿನಲ್ಲಿ ಎಲ್ಲ SC/ST ಆಫೀಸರ್ಸ್ನ ಅವ್ನು DVSP ಆಗಿದ್ದವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿದ್ದ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದವನು ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟ, ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದವನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬಿಟ್ಟ. ಹಂಗೆ ಪ್ರಮೋಟ್ ಆಗ್ಬಿಟ್ಟು ಅವರೆಲ್ಲ ಬಹಳ ಜನ ಆತ್ಮಹತ್ಯೆ ಮಾಡ್ಬಿಟ್ರು. ಯಾಕಂದ್ರೆ ಅವಮಾನ ಅಲ್ವಾ ಅದು. ನಿಮ್ಮನ್ನ ರೆಸ್ಪೆಕ್ಟ್ ಕೊಟ್ಟು ನಿಮ್ಮನ್ನ ಒಬ್ಬ DVSP ನೋಡಿರೋಂಥವನು ನಾಳೆ ಇನ್ಸ್ಪೆಕ್ಟರ್ ಆಗಿ ನೋಡ್ಬೇಕಾದ್ರೆ ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ಇದು ಬಹಳ ದೊಡ್ಡ ಇದನ್ನಾಯಿತು. ಇದನ್ನ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಅಲ್ಲಿ 5 ಜನ ಅಡ್ವೊಕೇಟ್ಸ್ನ ನಾನು ಎಂಗೇಜ್ ಮಾಡಿದ್ದೆ. 5 ಜನ ಅಡ್ವೊಕೇಟ್ಸ್ ಜೊತೆಯಲ್ಲಿ ನಾನು ಕೆಲಸ ಮಾಡಿ ಅವ್ರಿಗೆಲ್ಲನೂ ಜಸ್ಟಿಸ್ ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಅವರೆಲ್ಲರಿಗೂ ಕೂಡ ಒಂದು ಘನತೆ ಸಿಕ್ಕಿದೆ, ಘನತೆಯಿಂದ ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಗೆ ದೊಡ್ಡ ಫೀಸ್ ಏನು ಸಿಗಲಿಲ್ಲ, ಆದರೆ ಒಂದು ಸಾರ್ಥಕತೆ ಸಿಕ್ತು. ಅಷ್ಟು ಜನ ಒಂದು ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತಹ ದಲಿತ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಅವರ ಡಿಪ್ರಮೋಷನ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿಸಿ ಅವ್ರಿಗೆ ಪ್ರಮೋಷನ್ ಕೊಡಿಸಿ ಮಾಡಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ ಅನ್ನುವಂಥದ್ದು ನನಗೆ ನಿಜಕ್ಕೂ ಕೂಡ ಮನಸ್ತೃಪ್ತಿ ಕೊಟ್ಟಂಥ ಕೇಸುಗಳು. ಈ ರೀತಿ ಅನೇಕ ಕೇಸುಗಳು ನನ್ನ ಜೀವನದಲ್ಲಿ ಆಗಿದ್ದಾವೆ.